ಮೊಡವೆಗಳನ್ನು ತೆಗೆದುಹಾಕುವಲ್ಲಿ ಯಾವ ತರಕಾರಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಎಲೆಕೋಸು, ಸಿ ಹೂಕೋಸು, ಡಿ ಆಲೂಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂಗೆಡ್ಡೆ. ಸೌರಮಂಡಲದಲ್ಲಿ ಸೂರ್ಯನೇ ಇಲ್ಲದಿದ್ದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಕಗ್ಗತ್ತಲು, ಬಿ ಪ್ರಾಕೃತಿಕ ವಿಕೋಪ, ಸಿ ಜೀವಸಂಕುಲ ನಾಶ, ಡಿ ಏನೂ ಆಗಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಸಂಕುಲ ನಾಶ. ವೀಕ್ಷಕರೇ, ಸೌರಮಂಡಲದಲ್ಲಿ ಸೂರ್ಯ ಇರದಿದ್ದರೆ ಸೂರ್ಯನ ಬೆಳಕಿಲ್ಲದೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಾಧ್ಯವಿಲ್ಲ. ಇದರಿಂದ ಬೆಳೆಗಳು ಬೆಳೆಯುವುದನ್ನು ನಿಲ್ಲಿಸುತ್ತವೆ. ಕ್ರಮೇಣವಾಗಿ ಜೀವಸಂಕುಲವೇ ನಾಶವಾಗುತ್ತದೆ. ಯಾವ ಎಲೆಯು ದೇಹದಲ್ಲಿ ಬ್ಯಾಕ್ಟೀರಿಯಾವನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಮಾವಿನ ಎಲೆ, ಬಿ ಪೇರಳೆ ಎಲೆ, ಸಿ ತುಳಸಿ ಎಲೆ, ಡಿ ಬೇವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬೇವಿನ ಎಲೆ. ಯಾವ ದೇಶದಲ್ಲಿ ಅತಿ ಹೆಚ್ಚಿನ ತುಪ್ಪವನ್ನು ಉತ್ಪಾದನೆ ಮಾಡಲಾಗುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ರಷ್ಯಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಬಾಯಿ ಮತ್ತು ಹಲ್ಲಿನ ಸ್ವಚ್ಛತೆ ಕಾಪಾಡಲು ಏನನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬಿಸಿ ನೀರು, ಬಿ ಕಷಾಯ, ಸಿ ಏಲಕ್ಕಿ ಟೀ, ಡಿ ಅರಿಶಿಣದ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ಏಲಕ್ಕಿ ಟೀ. ಹಸುವಿನ ತುಪ್ಪದ ಜೊತೆ ಏನನ್ನು ಸೇವಿಸಿದ್ರೆ ಕರುಳಿನ ಆರೋಗ್ಯಕ್ಕೆ ಸಹಕಾರಿ? ಆಪ್ಷನ್ಸ್: ಎ ಶುಂಠಿ, ಬಿ ಇಂಗು, ಸಿ ಅರಿಶಿನ, ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಶಿನ. ಭಾನುವಾರದಂದು ಯಾವ ದೇವರನ್ನು ಪೂಜಿಸಿದ್ರೆ ಆರೋಗ್ಯ ಸಮಸ್ಯೆ ಮಾಯವಾಗುತ್ತದೆ? ಆಪ್ಷನ್ಸ್: ಎ ಶಿವ, ಬಿ ವಿಷ್ಣು, ಸಿ ಸೂರ್ಯದೇವ, ಡಿ ವಾಯುದೇವ. ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯದೇವ. ವೀಕ್ಷಕರೇ, ಭಾನುವಾರದಂದು ವಿಶೇಷವಾಗಿ ಸೂರ್ಯದೇವನನ್ನು ಪೂಜಿಸಲಾಗುತ್ತದೆ. ಇದರಿಂದ ನಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ. ಈ ದಿನ ಸೂರ್ಯೋದಯಕ್ಕೂ ಮೊದಲು ಎದ್ದು ಮನೆಯನ್ನು ಶುದ್ಧಗೊಳಿಸಬೇಕು. ಸೂರ್ಯನಿಗೆ ಪ್ರಿಯವಾದ ಕೆಂಪು ಬಟ್ಟೆಯನ್ನು ಭಾನುವಾರ ಧರಿಸುವುದರಿಂದ ಉತ್ತಮ ಫಲ ಸಿಗುತ್ತದೆ. ಪೂಜೆ ಮಾಡುವಾಗ ಸೂರ್ಯನಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ನೈವೇದ್ಯವಾಗಿ ಪಾಯಸ ಇಡಬೇಕು. ದಕ್ಷಿಣ ಭಾರತದಲ್ಲಿ ತಯಾರಾದ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ಸ್: ಎ ಅಣ್ಣ, ಬಿ ಶ್ರೀನಿವಾಸ ಕಲ್ಯಾಣಂ, ಸಿ ಕೋರ್ಟ್ ಡ್ಯಾನ್ಸರ್, ಡಿ ಕೀಚಕವಧಂ. ಸರಿಯಾದ ಉತ್ತರ ಆಪ್ಷನ್ ಡಿ ಕೀಚಕವಧಂ. ಟೇಬಲ್ ಟೆನ್ನಿಸ್ ಆಟವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ಸ್: ಎ ಆಸ್ಟ್ರೇಲಿಯಾ, ಬಿ ಭಾರತ, ಸಿ ಇಂಗ್ಲೆಂಡ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್. ವೀಕ್ಷಕರೇ, ಟೇಬಲ್ ಟೆನ್ನಿಸ್ ಆಟವನ್ನು 1880ರ ದಶಕದಲ್ಲಿ ಇಂಗ್ಲೆಂಡ್ನ ಮೇಲ್ವರ್ಗದ ವಿಕ್ಟೋರಿಯನ್ನರು ಲಾನ್ ಟೆನ್ನಿಸ್ಗೆ ಪರ್ಯಾಯವಾಗಿ ಕಂಡುಹಿಡಿದರು ಎಂದು ಹೇಳಲಾಗುತ್ತದೆ. ವಿಕ್ಟೋರಿಯನ್ನರು ಊಟದ ನಂತರ ಈ ಆಟವನ್ನು ಆಡುತ್ತಿದ್ದರು.
ಮಾನವ ದೇಹದ ಯಾವ ಅಂಗ ವಿದ್ಯುತ್ ಉತ್ಪಾದಿಸಬಲ್ಲದು? ಆಪ್ಷನ್ಸ್: ಎ ಹಲ್ಲು, ಬಿ ಮೆದುಳು, ಸಿ ಕೈಗಳು, ಡಿ ಕಾಲುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು. ವೀಕ್ಷಕರೇ, ಮಾನವನ ಮೆದುಳು 12ರಿಂದ 15 ವ್ಯಾಟ್ ವರೆಗೂ ವಿದ್ಯುತ್ ಉತ್ಪಾದಿಸಬಲ್ಲದು. ಹೆಣ್ಣು ಮಗು ಅಮಾವಾಸ್ಯೆ ದಿನ ಹುಟ್ಟಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಅದೃಷ್ಟ, ಬಿ ದುರಾದೃಷ್ಟ, ಸಿ ಆಯಸ್ಸು ಹೆಚ್ಚು, ಡಿ ಆರ್ಥಿಕ ನಷ್ಟ. ಸರಿಯಾದ ಉತ್ತರ ಆಪ್ಷನ್ ಎ ಅದೃಷ್ಟ. ವೀಕ್ಷಕರೇ, ಪ್ರತಿ ತಿಂಗಳು ಬರುವ ಅಮಾವಾಸ್ಯೆ ದಿನವನ್ನು ಲಕ್ಷ್ಮೀ ದೇವಿಯ ಶುಭ ದಿನ ಎಂದು ಕರೆಯಲಾಗ್ತದೆ. ಆದರೂ ಸಹ ಜನರಲ್ಲಿ ಅಮಾವಾಸ್ಯೆ ದಿನದ ಬಗ್ಗೆ ಹಲವಾರು ಅಪನಂಬಿಕೆಗಳು ಕೂಡ ಇವೆ. ಇನ್ನು ಕೆಲವು ಕಡೆ ಹೆಣ್ಣು ಮಕ್ಕಳು ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಹುಟ್ಟಬಾರದು ಎಂಬ ನಂಬಿಕೆ ಇದೆ. ಹಾಗಾಗಿ ಅಮಾವಾಸ್ಯೆ ದಿನದಂದು ಹೆಣ್ಣು ಮಗು ಜನಿಸಿದರೆ ಏನಾಗುತ್ತದೆ, ಇದರ ಪರಿಣಾಮಗಳು ಯಾವುವು ಎಂಬುದನ್ನು ನಾವೀಗ ತಿಳಿಯೋಣ. ವೀಕ್ಷಕರೇ, ಅಮಾವಾಸ್ಯೆಯನ್ನು ಇಂಗ್ಲಿಷ್ನಲ್ಲಿ ನ್ಯೂ ಮೂನ್ ಎಂದು ಕರೆಯುತ್ತಾರೆ. ಈ ದಿನವನ್ನು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗಿದೆ. ಅಮಾವಾಸ್ಯೆಯ ದಿನ ಹೆಣ್ಣು ಮಗು ಜನಿಸಿದರೆ ಆಕೆಯನ್ನು ತುಂಬಾ ಅದೃಷ್ಟಶಾಲಿ ಅಥವಾ ಅದೃಷ್ಟ ಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಆ ಹುಡುಗಿಯ ಮುಖ ಕೂಡ ಸುಂದರ ಮತ್ತು ಪ್ರಕಾಶಮಾನವಾಗಿ ಇರುತ್ತದೆ ಅಂತೆ. ಮತ್ತು ಅಮಾವಾಸ್ಯೆಯಂದು ಜನಿಸಿದ ಹುಡುಗಿಯರಿಗೆ ಐಷಾರಾಮಿಯಾಗಿ ಬದುಕಬೇಕೆಂಬ ಛಲ ಇರುತ್ತದೆ. ಅಲ್ಲದೆ ಅವರು ತಾವು ಅಂದುಕೊಂಡಿದ್ದನ್ನು ಸಾಧಿಸದೇ ಇರೋದಿಲ್ಲ. ಇದಿಷ್ಟೇ ಅಲ್ಲದೆ ಅಮಾವಾಸ್ಯೆಯಂದು ಜನಿಸಿದವರಿಗೆ ಕೆಲ ವಿಶೇಷ ಯೋಗಗಳಿರುತ್ತವೆ. ಈ ಹುಡುಗಿಯರು ಯಾರಿಗೂ ಭಯಪಡುವುದಿಲ್ಲ ಮತ್ತು ಎಲ್ಲವನ್ನು ಧೈರ್ಯವಾಗಿ ಎದುರಿಸುತ್ತಾರೆ ಹಾಗೂ ನೇರ ನುಡಿ ಜೊತೆಗೆ ಸ್ಪಷ್ಟತೆ ಹೊಂದಿರುತ್ತಾರೆ. ಇದರಿಂದ ಬದುಕಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ. ತೂಕ ಇಳಿಕೆಗೆ ಈ ಒಂದು ತರಕಾರಿ ರಾಮಬಾಣ. ಯಾವುದು ಆ ತರಕಾರಿ? ಆಪ್ಷನ್ಸ್: ಎ ಹಾಗಲಕಾಯಿ, ಬಿ ಸೋರೆಕಾಯಿ, ಸಿ ಕಿರಳಿಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ. ವೀಕ್ಷಕರೇ, ಸೋರೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಸೋರೆಕಾಯಿ ರಸವನ್ನು ಕುಡಿಯುವುದರಿಂದ ನೀವು ಅನೇಕ ಕಾಯಿಲೆಗಳಿಂದ ಮುಕ್ತರಾಗ್ತೀರಿ. ಹೆಚ್ಚುತ್ತಿರುವ ತೂಕದಿಂದ ನೀವು ಕೂಡ ತೊಂದರೆಗೆ ಒಳಗಾಗಿದ್ದರೆ ನೀವು ಸೋರೆಕಾಯಿಯನ್ನು ಸೇವಿಸಬೇಕು. ಏಕೆಂದ್ರೆ ಇದು ನಿಮ್ಮ ತೂಕವನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.